ವಿಷಯನ ಹೇಳಿದ್ರು, ಯಾಕೆ ಜನರು ಯಾಕೆ ಬರ್ತಾ ಇಲ್ಲ. ಇವತ್ತು ಕಲ್ಕಿ ಅಂತ ಫಿಲಮು 100 ಕೋಟಿ ಕಲೆಕ್ಷನ್ ಮಾಡುತ್ತಂತಂದರೆ ನಮ್ಮ ಫಿಲ್ಮ್ ಒಂದು 10 ಕೋಟಿ ಹಾಕಿದ ಮೇಲೆ ಒಂದು 10 ಕೋಟಿ ತೆಗಿ ಯೋಗ್ಯತೆ ನಮ್ಗೆ ಇಲ್ವಾ? ಯಾಕಿಲ್ಲ? ಕನ್ನಡದವರು ಇಲ್ಲ ಅಂತ ಅನ್ಕೋದು. ಯಾಕೆ ಕನ್ನಡ ಇಂಡಸ್ಟ್ರಿ ಅಲ್ಲ, ಬೇರೆ ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಫಿಲಮ್ಮು ಕನ್ನಡ ಇಂಡಸ್ಟ್ರಿ ಅಲ್ಲದೇ ಇರೋರು ನಮ್ಗೆ ದುಡ್ಡು ಮಾಡ್ತಾ ಇದೆ. ಕನ್ನಡ ಫಿಲ್ಮ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಎಲಿಮೆಂಟ್ಸ್ ಇಲ್ಲ, ಎಂಟರ್ಟೈನ್ಮೆಂಟ್ ಇರೋ ಫಿಲಮ್ನ ಚೆನ್ನಾಗಿ ಜನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಗ್ಯಾಪು, ಸಿಂಗಲ್ ಸೀನ್ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಕೆಲವೊಂದು ಕೆಟ್ಟ ಫಿಲಮ್ಗಳು. ಕೆಟ್ಟ ಫಿಲಮ್ನ ಕೆಟ್ಟ ಫಿಲ್ಮ್ ಅಂತಲೇ ಹೇಳಿ, ಚೆನ್ನಾಗಿರೋ ಫಿಲ್ಮ್ ಅಂತಲೇ ಹೇಳಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು, ಮುಜುಗರ ಇಲ್ಲದೆ ನೋಡ್ಬೋದು ಅಂತ ಅನ್ಕೋತೀನಿ. ಆಮೇಲೆ ನಿವೇದಿತ ಕ್ಯಾರೆಕ್ಟರ್ ಅಂತ ಐತೆ, ರಿಯಲ್ ಆಗಿ ಪ್ರೈವೇಟ್ ಸ್ಕೂಲಲ್ಲಿ ಆ ಕ್ಯಾರೆಕ್ಟರ್ಗಳು ಇದೆ. ಅದೊಂದು ಸ್ಟೂಡೆಂಟ್ ಲೈಫ್ ಅಂದಮೇಲೆ ಅದೊಂದು ಇರುತ್ತೆ. ಆದರೆ ಒಳ್ಳೆಯವ್ರನ್ನೂ ಕೆಟ್ಟವ್ ಮಾಡಿ ಗೆಲ್ತೀವಿ ಅನ್ನೋದು ಇವತ್ತಿನ ಕಾಲದಲ್ಲ ಬುಲ್ಶಿಟ್. ಯಾಕಂದರೆ ಇವತ್ತು ಕೆಟ್ಟವ್ರನ್ನೆಲ್ಲ ಒಳ್ಳೇದು ಮಾಡ್ತೀವಿ ಅಂತದಿದ್ರೆ ಇವತ್ತು ಕ್ರೈಮೇ ನಡೀತಾ ಇರಲಿಲ್ಲ ರೀ, ಯಾವ ಕ್ರೈಮು ನಡೀತಾ ಇರಲಿಲ್ಲ. ಎಲ್ಲರನ್ನೂ ಒಳ್ಳೆಯತನೇ ಮಾಡ್ತಾ ಹೋಗ್ಬೇಕಾಗಿತ್ತು. ಒಬ್ಬ ಸೂಪರ್ ಸ್ಟಾರ್ನ ಏನೋ ಕೆಟ್ಟದ್ದು ಮಾಡಿಲ್ಲ ಅಂದರೆ ಇವರು ಒಳಗಡೆ ಹಾಕಿದ್ದಾರೆ. ಕಾರಣ ಅವನ ಹಾಗೆ ಒಳ್ಳೇದು ಮಾಡಿ ತಿದ್ದಬೋದಿತ್ತು, ಯಾಕೆ ತಿದ್ದೋದು ಅವ್ರಿಗೆ ಟೈಮೇ ಕೊಟ್ಟಿಲ್ಲ. ಇದು ರಿಯಲ್ ಲೈಫು, ರಿಯಾಲಿಟೀಸ್ ಆಫ್ ಲೈಫ್. ನಾನೇ ಅಂತಲ್ಲ, ಚೆನ್ನಾಗೈತಿ ಗೊತ್ತಾ ಮನುಷ್ಯ. ಏನು ಇಷ್ಟ ಆಯಿತು? ಇಷ್ಟ ಅಷ್ಟು ಟೆನ್ಷನ್ ಅದು ಭಾರಿ. ಅದು ಏನಾಯಿತು? ಇಷ್ಟ ಅದು ಅದು ಆ್ಯಕ್ಟಿಂಗ್ ಹೆಂಗೆ ಹೊಡಿತು ನನಗೆ, ಕಿರಿ ಹೊಡೆದು ಹೆಂಗೆ ಹೊಡಿದು ಮಾತ್ರ. ಅದೇ ಇಲ್ಲಿ ಎಲ್ಲ ಇಲ್ಲಿ ವಿಲನ್ ನಾನೇ ಹೀರೋ ನಾನಂತ ಎಲ್ಲ ಮಾಡಿ ಡೈಲಾಗ್ ಎಷ್ಟು ಚೆನ್ನಾಗೈತೆ ಗೊತ್ತಾ. ಪದೇ ಪದೇ ನೋಡ್ಬೇಕು, ಅಷ್ಟು ಇಷ್ಟ ಆಗುತ್ತೆ ಸಿನಿಮಾ. ನಾವೇನು ಅನ್ಕೊಂಡಿದ್ವಿ, ವಿದ್ಯಾರ್ಥಿಗಳು ಏನಪ್ಪ ಎಲ್ಲ ಹೊಸವ್ರು ಬರ್ತಾರ ಸಿನಿಮಾಕ್ಕೆ ಹೋಗಮ್ಮ ಬೇಡ ಅನ್ಕೊಂಡಿದ್ವಿ ನಾವು. ಫಸ್ಟು ಸಿನಿಮಾಗೆ ಬಂದಮೇಲೆ ಗೊತ್ತಾಯ್ತು ನನಗೆ ಹೆಂಗೈತಿ ಅನ್ನೋದು. ತುಂಬ ಸೂಪರ್ ಆಗಿದೆ ಸರ್. ಇವತ್ತಿನ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದರಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕಾಲೇಜಿನಲ್ಲಿ ಏನೇನು ನಡೀತಾ ಇದೆ, ರ್ಯಾಗಿಂಗ್ ಯಾವ ಥರ ನಡೀತಾ ಇದೆ, ಆ ರ್ಯಾಗಿಂಗಿಂದ ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳು ಹೇಗೆ ಹಾಳಾಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಅದನ್ನು ಮತ್ತೆ ಚೇಂಜ್ ಮಾಡಿ ಶ್ರೀಮಂತರ ಮಕ್ಕಳನ್ನೇ ಇವತ್ತು ಚೇಂಜ್ ಮಾಡಿರೋದು ಒಂದು ತಾಕತ್ತು ಈ ಒಂದು ಫಿಲಮಿಗಿದೆ ಅನ್ನೋದು ನಾನು ಹೇಳ್ತೇನೆ. ನಮಸ್ತೆ, ನನ್ನ ಹೆಸರು ಮೀನಾ ಕಿರಣ್ ಅಂತ. ಸೊ ಆರ್ಟಿಸ್ಟು ಮನಸ್ವಿ ಇದು ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ. ಸೊ ಮೂವಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್ ಕಂಟೆಂಟು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನೋಡುವಾಗ ನಾವು ಅಂದ್ಕೊಳ್ತೀವಿ ಬರೀ ಸ್ಟೂಡೆಂಟ್ಸ್ದು ಅದು ಇದು ಅಂತ, ಬಟ್ ಚಂದನ್ ಶೆಟ್ಟಿ ಅವ್ರ ಎಂಟ್ರಿ ಆದಮೇಲೆ ಇಟ್ ಇಸ್ ಟೇಕನ್ ಅ ಡಿಫ್ರೆಂಟ್ ವೇ. ಅವರ ಒಂದು ಕ್ಯಾರೆಕ್ಟರ್ ಆಗಲಿ, ಅವರ ಒಂದು ಆ್ಯಕ್ಟಿಂಗ್ ಆಗಲಿ ಸೂಪರ್ ಆಗಿದೆ. ಆ್ಯಂಡ್ ಅಪ್ಪ ಅಮ್ಮಂದಿರು ಎಸ್ಪೆಷಲಿ ಶ್ರೀಮಂತರು ಮಕ್ಳಿಗೆ ದುಡ್ಡು ಕೊಡೋದೇ ಜೀವನ, ಮಕ್ಕಳು ಮಜಾ ಮಾಡೋದೇ ಜೀವನ ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ದಾರೆ, ಬಟ್ ಇಲ್ಲ. ಸೊ ಅದನ್ನು ನಾವು ಯಾವ ಥರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಅಂದರೆ ಬರೀ ಮಜಾ ಮಾಡೋದೇ ಜೀವನ ಅಲ್ಲ, ಅಪ್ಪ ಅಮ್ಮ ಮಕ್ಕಳನ್ನ ಈ ಥರ ಸ್ಪಾಯಿಲ್ ಮಾಡಬಾರ್ದು, ಮಕ್ಕಳು ಕೂಡ ಅಷ್ಟೇ ಬೇರೆ ದುಡ್ಡಿದೆ ಅಂದ್ಬಿಟ್ಟು ಮಜಾ ಮಾಡ್ಕೊಳ್ಳೋದೇ ಜೀವನ ಅಲ್ಲ ಅಂತೇಳಿ ಅದನ್ನು ಯಾವ ಥರ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ಎಂಡಿಂಗಲ್ಲಿ ತೋರಿಸ್ತಾರೆ. ಬ್ಯೂಟಿಫುಲ್ ಕ್ಲೈಮ್ಯಾಕ್ಸು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮ ಎಂಟೈರ್ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸೂಪರ್ ಮೂವಿ ಆಗಿತ್ತು, ತುಂಬ ಚೆನ್ನಾಗಿದೆ. ಎಲ್ಲ ಕುಟುಂಬ ಸಮೇತ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲ್ಮ್. ತುಂಬ ಒಳ್ಳೆ ಚಿತ್ರ ಇದು. ಬರೀ ಪ್ರಚಾರಕ್ಕೆ ಹೇಳ್ತಿರೋದಲ್ಲ, ನೋಡಿದವರು ಪ್ರತಿಯೊಬ್ಬರು ಇದನ್ನೇ ಹೇಳ್ತಾರೆ. ಗುಡ್ ಮೂವಿ. ಏನು ಇಷ್ಟ ಆಯಿತು? ಸಬ್ಜೆಕ್ಟ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಈ ಮೂವಿನ ಆಲ್ರೆಡಿ ದುಬೈಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. 100%. ಏನು ಇಷ್ಟ ಆಯಿತು? ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ, ಈಗಿನ ಕಾಲಕ್ಕೆ ತಕ್ಕಂತೆ ಚೆನ್ನಾಗಿದೆ. ಹುಡುಗರು ನೋಡಬೇಕಾದ ಚಿತ್ರ, ವೆರಿ ಫೈನ್.